Hi, sir. ನೀವು ಇಂಗ್ಲಿಷ್ ಮೀಡಿಯಂ ಅಲ್ವಾ? Yeah, of course. ನಾನು ಕನ್ನಡದಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಅದನ್ನ ಇಂಗ್ಲಿಷಲ್ಲಿ ಹೇಳಬೇಕು. Sure. Yes. ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗಳು? I'm the one and only daughter for my father. ದ್ಯಾಟ್ಸ್ ಲಿಟಲ್ ಪ್ರಿನ್ಸಸ್ ಅಂತ ಗೊತ್ತಾಗುತ್ತೆ. ನಾನು ಹೇಳಿದ್ದು ಕನ್ನಡದಲ್ಲಿ ಹೇಳಿದ್ನ ಆಸ್ ಇಟ್ ಈಸ್ ಇಂಗ್ಲಿಷ್ನಲ್ಲಿ ಹೇಳಬೇಕು. And the daughter. This is something weird. Let me just Google it. What a daughter you are to your father. ಗೂಗಲ್ ಅಕ್ಕನ್ನು ನೋಡಿ ಗುಬಾಲಾದಂಗಿದೆ. ನಿಮ್ಮಪ್ಪನಿಗೆ ನೀನು ಎಷ್ಟನೇ ಮಗಳು ಅಂತ ಭಾರತೀಯ ಭಾಷೆ ಎಲ್ಲದರಲ್ಲೂ ಹೇಳ್ಬೋದು, ಆದರೆ ಇಂಗ್ಲಿಷ್ನಲ್ಲಿ ತುಂಬಾ ಕಾಂಪ್ಲಿಕೇಟೆಡ್. ನಿಮ್ಮಪ್ಪನಿಗೆ ನೀನು ಎಷ್ಟನೇ ಮಗಳು ಅಂತ ಇಂಗ್ಲಿಷಲ್ಲಿ ಹೇಗೆ ಹೇಳೋದು ಅಂದ್ರೆ, ವಾಟ್ ಈಸ್ ಯುವರ್ ರ್ಯಾಂಕಿಂಗ್ ಅಮಂಗ್ ದಿ ಕ್ರೋನಾಲಜಿಕಲ್ ಆರ್ಡರ್ ಆಫ್ ದಿ ಡಾಟರ್ಸ್ ಆಫ್ ಯುವರ್ ಫಾದರ್. ಕ್ರೋನಾಲಜಿಕಲ್ ಅಂದ್ರೆ ಟೈಮ್ ಬೇಸ್ಡ್. ಯಾಕೆಂತಂದ್ರೆ ಜಸ್ಟ್ ಆರ್ಡರ್ ಆಫ್ ದಿ ಡಾಟರ್ಸ್ ಆಫ್ ಯುವರ್ ಫಾದರ್ ಅಂತಂದ್ರೆ ಅದು ವೇಟ್ ಅಲ್ಲ, ಹೈಟ್ ಅಲ್ಲ, ವೆಲ್ತ್ ಅಲ್ಲ, ತುಂಬಾ ಕನ್ಫ್ಯೂಷನ್ ಇರುತ್ತೆ. ಇದೊಂದೇ ಅಲ್ಲ, ಇನ್ನೂ ಒಂದು ರೀತಿ ಹೇಳ್ಬೋದು.